ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರ್ ಇಂಡಿಯಾ. ನಾನು ಸಿದ್ಧವಾರದ ಒಂದು ಹೆಜ್ಜೆ ಇತಿಹಾಸದ ಕಡೆಗೆ ನಿಮ್ಮ ಗಮನ ಸರ್ಕಾರಿ ನೇಮಕಾತಿಗಳ ಕಡೆಗೆ. ಬನ್ನಿ, ಇವತ್ತಿನ ಒಂದು ಪ್ರಮುಖವಾದ ಸುದ್ದಿನ ನಿಮ್ಮ ಮುಂದೆ ತಂದಿದ್ದೀನಿ. ಪ್ರಮುಖ ಬಾತ್ಮೀದಾರನಾಗಿ ಸುದ್ದಿ ಸಮಾಚಾರಗಳಲ್ಲಿ ಇವತ್ತಿನ ಒಂದು ಪ್ರಮುಖ ಸುದ್ದಿ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಏನು ಅಗ್ನಿಶಾಮಕ ಇಲಾಖೆಯಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಯಾವ ಹುದ್ದೆಗೆ ಯಾವ ಕ್ವಾಲಿಫಿಕೇಶನ್ ಮತ್ತು ಎಷ್ಟು ಹುದ್ದೆ ಖಾಲಿದಾವು, ಮತ್ತು ಇಲ್ಲಿರ್ತಕ್ಕಂಥ ಏನೇನು ಬದಲಾವಣೆ ಇದಾವ, ಮತ್ತು ಇಲ್ಲಿರ್ತಕ್ಕಂಥ ಸ್ಯಾಲ್ರಿ ಏನೈತಿ, ಯಾರಿಗೆ ಯಾವ ಹುದ್ದೆಯನ್ನು ಬರುತ್ತೆ, ಮತ್ತು ರಾಜ್ಯದ ಒಂದು ಅಗ್ನಿಶಾಮಕ ಇಲಾಖೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೋ ಮತ್ತು ಇವಾಗ ಯಾವಾಗ ಬದಲಾವಣೆ ಆಗಿತ್ತು ಅನ್ನೋದನ್ನ, ಕರ್ನಾಟಕ ರಾಜ್ಯ ಸರ್ಕಾರ ಅಗ್ನಿಶಾಮಕ ಇಲಾಖೆಯಲ್ಲಿ ಏನೇನು ಕ್ರಮವನ್ನ ಕೈಗೊಂಡಿತ್ತು ಅನ್ನೋದನ್ನ ಕಂಪ್ಲೀಟ್ ಪೆನ್ ಟು ಪೆನ್ ಮಾಹಿತಿಯನ್ನ ನಿಮ್ಗೆ ಇಲ್ಲಿ ಕೊಡ್ತಾ ಬರ್ತೀನಿ. ಮತ್ತೆ ತಡ ಬನ್ನಿ, ಇವತ್ತಿನ ಅಗ್ನಿಶಾಮಕ ಇಲಾಖೆಯಲ್ಲಿ ಇರ್ತಕ್ಕಂಥ ಫೈರ್ ಅನ್ನ ನೋಡಿ ಬರೋಣ. ಎಸ್, ಇವತ್ತಿನ ಒಂದು ನೋಡ್ರಿ, ಕರ್ನಾಟಕ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರ ಕಚೇರಿಯಲ್ಲಿ ಬಂದಿರತಕ್ಕ ಒಂದು ಲೆಟರ್ನ ನಾನು ತಗೊಂಡ್ಬಂದಿದ್ದೆ. ಅಲ್ಲಿರ್ತಕ್ಕಂಥ ಲೆಟರ್ ಡೇಟ್ ನೋಡೋಣ. ಮೊದಲು ಏನು 22/1/2026 ಈ ಒಂದು ದಿನಾಂಕದಿಂದ ಬಂದಿರತಕ್ಕಂಥ ಈ ಒಂದು ಪ್ರಮುಖವಾದ ಏನಿದು ಲೆಟರ್. ಈ ಲೆಟರ್ ಅಲ್ಲಿ ಏನೇನೈತಿ, ಏನೇನು ಕೊಟ್ಟಿದ್ದಾರೆ ಅಂತ ಕಂಪ್ಲೀಟ್ ಆಗಿ ನೋಡೋಣ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಮತ್ತು ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ನಿರ್ದೇಶನಾಲಯ ಏನಿಲ್ಲ, ಅಲ್ಲಿಗೆ ಕೊಟ್ಟಿರ್ತಕ್ಕಂಥ ಲೆಟರ್ ಇದು. ಏನೇನು ಕೊಟ್ಟಿರ್ತಾರ ಅನ್ನೋದನ್ನ ಇಲ್ಲಿ ನೋಡೋಣ. ಈ ಲೆಟರ್ ಅಲ್ಲಿ ಇರ್ತಕ್ಕಂಥ ವಿಷಯ ಏನನ್ನು ನೋಡೋದನ್ನ ಮೊದಲಿಗೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಫೈರ್ ಆಪರೇಟರ್ ಹುದ್ದೆಯ ಪದನಾಮೀಕರಣ ಹಾಗೂ ಕರಡು ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ಮಂಜೂರಾತಿ ನೀಡುವ ಬಗ್ಗೆ. ಹೌದಾ? ಏನಂದ್ರೆ ಈ ಫೈರ್ ಡಿಪಾರ್ಟ್ಮೆಂಟ್ ಇಲ್ಲಿ ಇರ್ತಕ್ಕಂಥ ಇವಾಗ ಏನ್ ಅಗ್ನಿಶಾಮಕ ಏನದು ಪದ ಹುದ್ದೆ ಐತ್ಲ, ಅದನ್ನೇನ್ ಮಾಡ್ಬೇಕು, ಫೈರ್ ಆಪರೇಟರ್ ಅಂತ ಏನ್ ಮಾಡ್ತಾ ಮರುನಾಮಕರಣ ಮಾಡೋದು. ಮತ್ತ ಅಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ಸಂಬಂಧಿಸಿದಂತ ಕರಡು ನಿಯಮಗಳನ್ನ ಏನೇನು ರಚನೆ ಮಾಡಿದಾರ ಅಂತ ಈ ಒಂದು ಲೆಟರ್ ಅಲ್ಲಿ ನಾವು ನೋಡ್ತೀವಿ. ಹೌದಾ? ನೋಡೋಣ ಇದೇನೇನಾಗೈತಿ, ಏನೇನೈತೆ ಅನ್ನೋದನ್ನ ನೋಡ್ರಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ನಿಯೋಜನೆ ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 7,313 ಹುದ್ದೆಗಳು ಮಂಜೂರಾಗಿದ್ದು, ಹೌದಾ, ಇವುಗಳಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ, ಅಗ್ನಿಶಾಮಕ ಚಾಲಕ, ಅಗ್ನಿಶಾಮಕ ಚಾಲಕ ತಂತ್ರಜ್ಞ ಮತ್ತು ಅಗ್ನಿಶಾಮಕ ಸೇರಿದಂತೆ ಒಟ್ಟು 5,523 ನೇರ ನೇಮಕಾತಿ ಹುದ್ದೆಗಳಾಗಿರುತ್ತವೆ. ಆಡಳಿತಾತ್ಮಕ ಹಿತದೃಷ್ಟಿ ಹಾಗೂ ಆರ್ಥಿಕ ಮಿತವ್ಯಯ ಸಾಧಿಸುವ ಉದ್ದೇಶದಿಂದಾಗಿ ಇಲಾಖೆಯಲ್ಲಿನ ಕೆಳ ಹಂತದ 3 ವೃಂದಗಳ ಹುದ್ದೆಗಳಾದ 1 ಅಗ್ನಿಶಾಮಕ, 2 ಅಗ್ನಿಶಾಮಕ ಚಾಲಕ, 3 ಚಾಲಕ ತಂತ್ರಜ್ಞ ಹುದ್ದೆಗಳನ್ನು ಒಂದುಗೂಡಿಸಿ ನೋಡಿ, 3 ಹುದ್ದೆಗಳನ್ನು ಒಂದುಗೂಡಿಸಿ ಫೈರ್ ಆಪರೇಟರ್ ಎಂದು ಹೆಸರಿಸಿ ಮರು ಪದನಾಮೀಕರಿಸಲು ಇಲಾಖೆಯು ಯೋಜಿಸಿ ಈ ಕೆಳಕಂಡಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ನೋಡ್ರಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿರ್ತಕ್ಕಂಥ 3 ಹುದ್ದೆಗಳನ್ನು ಯಾವ್ಯಾವ ಅಂದ್ರೆ, ಒಂದು ಅಗ್ನಿಶಾಮಕ ಚಾಲಕ, ಇನ್ನೊಂದು ಚಾಲಕ ತಂತ್ರಜ್ಞ, ಇನ್ನೊಂದು ಅಗ್ನಿಶಾಮಕ ಸೇರಿದಂತೆ ಈ ಎಲ್ಲಾ 3 ಹುದ್ದೆಗಳನ್ನು ಒಂದುಗೂಡಿಸಿ ಫೈರ್ ಆಪರೇಟರ್ ಎಂದು ಮರುನಾಮಕರಣ ಮಾಡಲು ಇಲಾಖೆಯು ಇದನ್ನ ನಿರ್ದೇಶಿಸಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಅಂದ್ರೆ ಆ ಹುದ್ದೆಗಳಿರ್ತಕ್ಕಂಥ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಅಲ್ಲಿ ಪದೋನ್ನತಿ ಕೊಡೋದು ಅದು ಇದು ಕಿರಿಕಿರಿ ಆಗ್ತಿತ್ತು. ಹಾಗಾಗಿ ಇನ್ನೇನ್ ಮಾಡಿದ್ದಾರೆ ಅಂದ್ರೆ ಮರು ಪದನಾಮೀಕರಿಸಿದ್ದಾರೆ. ಏನಂತ? ಫೈರ್ ಆಪರೇಟರ್ ಅಂತ. ಮುಂದೆ ನೋಡೋಣ. ಇನ್ನೇನಂದ್ರೆ, ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಠಾಣಾಧಿಕಾರಿ, ಚಾಲಕ ತಂತ್ರಜ್ಞ, ಅಗ್ನಿಶಾಮಕ ಚಾಲಕ ಮತ್ತು ಅಗ್ನಿಶಾಮಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಈ ಹುದ್ದೆಗಳ ಮಂಜೂರಾತಿ, ಭರ್ತಿ ಹಾಗೂ ಖಾಲಿ ಸ್ಥಾನಗಳ ವಿವರ ಶೇಕಡಾವಾರು ವಿವರಣೆಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ ಅಂತ ಕೊಟ್ಟಿದ್ರು ಅವರು. ನಮಗೇನು ಅಲ್ಲಿ ಏನೇನೈತಿ, ಎಷ್ಟು ಖಾಲಿದಾವ, ಎಷ್ಟು ಶೇಕಡಾ ಪ್ರಮಾಣ ತುಂಬಿದಾರ, ಇನ್ನು ಎಷ್ಟು ಖಾಲಿದಾವ, ಇನ್ನೇನ್ ಭರ್ತಿ ಮಾಡ್ಬೇಕು, ಮಂಜೂರಾತಿ ಎಷ್ಟಾಗಿದೆ ಕಂಪ್ಲೀಟ್ ಚಿತ್ರಣವನ್ನು ಕೊಟ್ಟಿದ್ರು ಅವರು. ಅದ್ರ ಸಂಬಂಧಪಟ್ಟಂಗ ಇನ್ ಕಮಿಂಗ್ ಡೇಸ್ ಏನು ಫೆಬ್ರವರಿ 24ರಂದು ಯಾರು ಸನ್ಮಾನ್ಯ ಗೃಹ ಸಚಿವರು, ಕರ್ನಾಟಕ ಗೃಹ ಸಚಿವರು ಏನ್ ಮಾಡಿದಾರಂದ್ರ, ಗೃಹ ಸಚಿವರು
ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಒಂದು ಈ ನೋಡಕ್ಕೆ ಮುಂಚಿನ ವಿಡಿಯೋದಲ್ಲಿ ಕೂಡ 1600 ಹುದ್ದೆಗಳನ್ನು ತುಂಬುತ್ತಾರಂತ ಒಂದು ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೆ. ಬಟ್ ಥಿಂಗ್ ಏನಂದ್ರೆ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಏನೋ ಬಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಏನಂದ್ರೆ ಸದರಿ ಹುದ್ದೆಗಳ ವಿದ್ಯಾರ್ಹತೆ ಮತ್ತು ನೇಮಕಾತಿ ವಿಧಾನ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನು ಇಲ್ಲಿ ತಂದಿದ್ದೀನಿ ನೋಡಿ. ಏನಂದ್ರೆ ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಹುದ್ದೆಗೆ SSLC ಉತ್ತೀರ್ಣತೆ ಆಧಾರದ ಮೇರೆಗೆ ನೇರ ನೇಮಕಾತಿ ಮಾಡಿಕೊಳ್ಳುತ್ತಿದ್ದು, ಈ ಹುದ್ದೆಗೆ ವೇತನ ಶ್ರೇಣಿ 37,500 ಹಿಡ್ಕೊಂಡು 76,100 ರೂಪಾಯಿವರೆಗೆ ನಿಗದಿಪಡಿಸಲಾಗಿರುತ್ತದೆ. ಮುಂದುವರೆದಂತೆ ಈ ಹುದ್ದೆಯಿಂದ ಪ್ರಮುಖ ಅಗ್ನಿಶಾಮಕ ಹುದ್ದೆಗೆ ಪದೋನ್ನತಿ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಅವರು. ಅಂದ್ರೆ ಕ್ವಾಲಿಫಿಕೇಶನ್ ಏನಂದ್ರೆ ಈ ಹುದ್ದೆಗೆ ಜಸ್ಟ್ ನಮಗೆ ಬೇಕಾಗಿರೋದು SSLC ಅಷ್ಟ. ಇನ್ನು ಪೇಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 37,500 ಹಿಡ್ಕೊಂಡು ಗ್ರ್ಯಾಂಡ್ ಟೋಟಲ್ ಎಷ್ಟಂದ್ರೆ 76,100 ರೂಪಾಯಿ ಐತಿ ಇಲ್ಲಿ. ಹೌದಾ? ಇನ್ನು SSLC ನೇಮಕಾತಿ ವಿಧಾನ ಏನಂಬುದನ್ನ ಕಂಪ್ಲೀಟ್ ಡೀಟೇಲ್ಸ್ ಮುಂದೋಡೋಣ. ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ SSLC ಕೊಟ್ಟಿದ್ದಾರೆ, ಮತ್ತೆ ಅದರ ಆಧಾರದ ಮೇಲೆ ಪರ್ಸೆಂಟೇಜ್ ಕೂಡ ಹಿಡಿತಿದ್ರು ಅನ್ಸುತ್ತೆ ಮುಂಚೆ, ಮತ್ತೆ ವೇತನ ಶ್ರೇಣಿ ಇಷ್ಟು ಕೊಟ್ಟಿದ್ದಾರೆ ಇಲ್ಲಿ. ಇನ್ ನೆಕ್ಸ್ಟ್ ನೋಡೋದಾದ್ರೆ ನಾವು ಅಗ್ನಿಶಾಮಕ ಚಾಲಕ ಹುದ್ದೆಗೆ SSLC ಉತ್ತೀರ್ಣತೆ ಹಾಗೂ ಭಾರಿ ವಾಹನ ಚಾಲನಾ ಪರವಾನಗಿ ಆಧಾರದ ಮೇರೆಗೆ, ಇದು ನೋಟ್ ಮಾಡ್ಕೊಡ್ರಿ, ಭಾರಿ ವಾಹನ ಚಾಲನ ಪರವಾನಗಿ ಮೇರೆಗೆ ಆಧಾರದ ಮೇರೆಗೆ ಅಂದ್ರೆ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಆಧಾರದ ಮೇಲೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತಿದ್ದು, ಈ ಹುದ್ದೆಗೆ ವೇತನ ಶ್ರೇಣಿ 44,425, ಗ್ರ್ಯಾಂಡ್ ಟೋಟಲ್ 83,700 ರೂಪಾಯಿಗಳನ್ನ ನಿಗದಿಪಡಿಸಲಾಗಿದೆ. ನೋಡ್ರಿ, ಅಗ್ನಿಶಾಮಕ ಚಾಲಕ ಹುದ್ದೆಗೆ ಈಗೇನು SSLC ಪ್ಲಸ್ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಬೇಕೀಗ. ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಬೇಕು, ಇವೆರಡು ಬೇಕು. ನೆಕ್ಸ್ಟ್ ಈ ಪೇಮೆಂಟ್ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಬೇಸಿಕ್ ಏನು 44,420, ಆಮೇಲೆ ಗ್ರ್ಯಾಂಡ್ ಟೋಟಲ್ ಎಷ್ಟು ಬಂದು 83,700 ರೂಪಾಯಿಯನ್ನ ನಿಗದಿಪಡಿಸಲಾಗಿರುತ್ತದೆ ಇಲ್ಲಿ. ನೋಡಿ, ಈಗ ಬರೀ ಮುಂಚೆ ಏನಾಗೈತಿ SSLC ಪಾಸ್ ಆದ್ರೆ ಸಾಕಾಗಿತ್ತು, ಬಟ್ ಈಗ ಹಂಗಿಲ್ಲ, ಅದ್ರ ಜೊತೆ ಹೆವಿ ಬ್ಯಾಡ್ ಲೈಸೆನ್ಸ್ ಬೇಕಾಗೈತಿ. ಇದನ್ನ ತಲೆಗಿಟ್ಟುಕೊಡ್ರಿ. ನೆಕ್ಸ್ಟ್ ಏನಂದ್ರ ಚಾಲಕ ತಂತ್ರಜ್ಞ ಹುದ್ದೆಗೆ SSLC ಉತ್ತೀರ್ಣತೆ, ITI ಹಾಗೂ ಭಾರಿ ವಾಹನ ಚಾಲನ ಪರವಾನಗಿ ಆಧಾರದ ಮೇರೆಗೆ ನೇರ ನೇಮಕಾತಿ ಮಾಡಿಕೊಳ್ಳುತ್ತಿದ್ದು, ವೇತನ ಶ್ರೇಣಿ ಎಷ್ಟಂದ್ರೆ 44,425 ರೂಪಾಯಿ ಹಿಡ್ಕೊಂಡು 83,700 ರೂಪಾಯಿಗಳನ್ನ ಈ ಹುದ್ದೆಗೆ ನೇಮಕ ಮಾಡಿದ್ದಾರೆ. ಏನು ನಿಗದಿಪಡಿಸಿದ ಏನು ನೋಡಿ, ಚಾಲಕ ತಂತ್ರಜ್ಞ ಈ ಹುದ್ದೆಗೆ ನೋಡ್ರಿ ಎಷ್ಟು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಅವರು ಚಾಲಕ SSLC ಇರಬೇಕು, ಪಾಸ್ ಆಗಿರ್ಬೇಕು, ಪ್ಲಸ್ ITI ಇರಬೇಕು. ನೆಕ್ಸ್ಟ್ ಇನ್ನೇನು ಹೆವಿ ಬ್ಯಾಡ್ಜ್ ಲೈಸೆನ್ಸ್, ಇದು 3 ಇರ್ಬೇಕಿಲ್ಲಿ. ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಇವು 3 ಇರ್ಬೇಕಿಲ್ಲಿ, ಅಂದ್ರೆ ನಿಮ್ಗ ಎಲಿಜಿಬಿಲಿಟಿ ಸಿಗುತ್ತಿಲ್ಲಿ. ಅದಕ್ಕೆ ಚಾಲಕ ತಂತ್ರಜ್ಞ ಅಂದ್ರೆ ಡ್ರೈವಿಂಗ್ ಟೆಕ್ನಿಷಿಯನ್. ಇಲ್ಲಿ ಪೇಮೆಂಟ್ ಎಷ್ಟಾಗಿತ್ತು ನೋಡ್ರಿ, ಮುಂಚೆಕ್ಕಿಂತ ಜಾಸ್ತಿ ಆಗಿತ್ತು. 44,225 ಬೇಸಿಕ್ ಇದ್ರ ಗ್ರ್ಯಾಂಡ್ ಟೋಟಲ್ 83,700 ರೂಪಾಯಿ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಆಗುತ್ತೆ ಇಲ್ಲಿ. ಹೌದಾ? 700 ರೂಪಾಯಿ ಗ್ರ್ಯಾಂಡ್ ಟೋಟಲ್ ಆಗುತ್ತೆ. ಇಷ್ಟು ಪೇಮೆಂಟ್. ಚಾಲಕ ತಂತ್ರಜ್ಞ ಹುದ್ದೆಗೆ ಬಿರ್ತಕ್ಕಂಥ ವಿದ್ಯಾರ್ಹತೆ ಮತ್ತು ಅರ್ಹತೆಗಳು SSLC, ITI, ಹೆವಿ ಬ್ಯಾಡ್ಜ್ ಲೈಸೆನ್ಸ್ 3 ಇರ್ಬೇಕ. ನೆಕ್ಸ್ಟ್ ಇನ್ನೇನಾಗತ್ತಂದ್ರೆ ಇಲ್ಲಿ ಇದು ಚೇಂಜ್ ಮಾಡಿದಾರ ಅವರು, ಏನೋ ಫೈರ್ ಆಪರೇಟರ್ ಅಂತ ಚೇಂಜ್ ಮಾಡಿದ್ದಾರೆ ಹೆಸರು. ನಿಮ್ಗೆ ಮುಂಚೆನೆ ಹೇಳಿದ್ದೀನಿ. ದೆಹಲಿಯಲ್ಲಿ ಈ 3 ಹುದ್ದೆಗಳಾದ ಅಗ್ನಿಶಾಮಕ ಚಾಲಕ ತಂತ್ರಜ್ಞ ಹುದ್ದೆಗಳ ಬದಲಾಗಿ ಫೈರ್ ಆಪರೇಟರ್ ಎಂದು ನೇಮಕ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಲಾಗುತ್ತದೆ. ಅಂದರೆ ಅಗ್ನಿಶಮನ ಕಾರ್ಯ, ರಕ್ಷಣಾ ಕಾರ್ಯ, ಎಲ್ಲಾ ವಿವಿಧ ರೀತಿಯ ವಾಹನ ಚಾಲನೆ ಮತ್ತು ಉಪಕರಣಗಳ ಚಾಲನೆಯನ್ನು ಪ್ರತಿಯೊಬ್ಬ ಫೈರ್ ಆಪರೇಟರ್ ನಿರ್ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಅವರು. ಏನಂದ್ರೆ ಡೆಲ್ಲಿ ಒಳಗೆ ಏನಾಗಿತ್ತಂದ್ರ ಈ ಎಲ್ಲಾ 3 ಹುದ್ದೆಗಳನ್ನ ಒಂದುಗೂಡಿಸಿ ಫೈರ್ ಆಪರೇಟರ್ ಕೊಟ್ರು. ಏನ್ ಮಾಡ್ತಾರಂದ್ರ ಅಗ್ನಿಶಾಮಕ ಕಾರ್ಯ, ರಕ್ಷಣಾ ಕಾರ್ಯ, ಎಲ್ಲಾ ವಿವಿಧ ರೀತಿಯ ವಾಹನಗಳನ್ನು ಚಾಲನೆ ಮಾಡಬೇಕು, ಮತ್ತೆ ಮೆಕ್ಯಾನಿಕ್ ಕಾರ್ಯ ಕೂಡ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇವರು ಫೈರ್ ಆಪರೇಟರ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ನೋಡೋಣ ನಾವು, ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ಅಗ್ನಿಶಾಮಕ ಚಾಲಕ, ಅಗ್ನಿಶಾಮಕ ತಂತ್ರಜ್ಞ ಹುದ್ದೆಗಳ ಬದಲಾಗಿ ಫೈರ್ ಆಪರೇಟರ್ ಹುದ್ದೆಯನ್ನು ನೇರ ನೇಮಕಾತಿ ಎಂದು ಪರಿಗಣಿಸಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿಕೊಳ್ಳಲು
ಇಲಾಖಾ ವೃಂದ ಮತ್ತು ನೇಮಕಾತಿ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಏನಪ್ಪಾ, ಈ 3 ಹುದ್ದೆಗಳನ್ನ ನಾವು ನೇಮಕಾತಿ ಮಾಡ್ಕೋತೀವಿ ಅಂತ ಆ ನೇಮಕಾತಿ ಸಮಿತಿ ಒಳಗಿದ್ದನ್ನ ತೀರ್ಮಾನಕೊಂಡಿದ್ದಾರೆ. ನಮ್ಗೆ ಇದೇನು ಬ್ಯಾಟ್ರಲ್ಲ, ಬಟ್ ಥಿಂಗ್ ಏನ ಕಮಿಂಗ್ ಡೇಸ್ ಇಲ್ಲಿ ಬರ್ತ್ಬಿಟ್ಟು ಇಲ್ಲಿ ಮ್ಯಾಟ್ರ್ ಎಷ್ಟು ಹುದ್ದೆ ಇದಾವೋ, ಎದಕ್ಕೆ ಎಷ್ಟು ಹುದ್ದೆಗಳು ಏನು ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಏನಂದ್ರೆ ಇಲ್ಲಿ ಹುದ್ದೆಗಳ ವಿವರ ನೋಡೋಣ. ಅಗ್ನಿಶಾಮಕ ಚಾಲಕ ಹುದ್ದೆಗೆ ನೋಡೋಣ. ವೇತನ ಶ್ರೇಣಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದನ್ನ. ಇನ್ನ ಹುದ್ದೆಗಳ ಭರ್ತಿ ಇತ್ತು ಎಷ್ಟು, 916 ಮಾಡ್ಬೇಕ. ಬಟ್ ಭರ್ತಿ ಹುದ್ದೆಗಳ ಸಂಖ್ಯೆ ಅದು 916. ಈಗ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು, 294. ಅವ್ರು ಮಾಡ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು, ಅಗ್ನಿಶಾಮಕ ಚಾಲಕ ಅಲ್ಲಿ ಎಷ್ಟು, 294. ಇನ್ನು ಅಗ್ನಿಶಾಮಕ ಚಾಲಕ ತಂತ್ರಜ್ಞ ಹುದ್ದೆ ಎರಡನೇದು ಎಷ್ಟಂದ್ರೆ 32 ಹುದ್ದೆಗಳನ್ನು ಅವರು ತುಂಬ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಕೇವಲ ಅಗ್ನಿಶಾಮಕ ಹುದ್ದೆಯನ್ನ 1502 ಹುದ್ದೆಗಳನ್ನ ತುಂಬಿಸಿದ್ದಾರೆ. ಈ ಟೋಟಲ್ ಆಗಿ ಮೂರು ಪೋಸ್ಟ್ ಗಳನ್ನು ಕೂಡಿಸಿರ 1828 ಹುದ್ದೆಗಳನ್ನ ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಭರ್ತಿ ಮಾಡುವ ಒಂದು ನೀವು ಹೇಳ್ಬೇಕದನ್ನ. ನಾ ಬಾಯ್ ಬಿಟ್ಟು ಹೇಳ್ಬಿಟ್ರೆ ಮತ್ತೆ ಅದು ಈ ನಿನ್ನೆ ಬೇರೆ ಹೇಳ್ಬಿಟ್ಟಾರ ಅವರು, ಭರ್ತಿ ಮಾಡ್ತಾರೋ ಬಿಡ್ತಾರ ನನಗೂ ಗೊತ್ತ. ನಾನು ಹೇಳ್ಬಿಟ್ರೆ ನನಗೆ ಕಲ್ಲು ಹೋಗ್ಬಿಟ್ರೆ ಏನಾಗತ್ತಂದ್ರೆ ಮತ್ತೆ ಅಗ್ನಿಶಾಮಕ ಕಳಿಸ್ಬೇಕಾಗತ್ತೆ. ಬನ್ನಿ, ಇಲ್ಲಿರ್ತಕ್ಕಂಥ ವೇತನ ಶ್ರೇಣಿ ಕೂಡ ನಿಗದಿಪಡಿಸಿದ್ರಿಂದ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ, ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಡ. ಹೌದಾ? ನೆಕ್ಸ್ಟ್, ಈ ಫೈರ್ ಆಪರೇಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದೇನು 3 ಹುದ್ದೆಗಳ ಬದಲಾಗಿ ಫೈರ್ ಆಪರೇಟರ್ ಅಂತ ಇದನ್ನ ತುಂಬ್ತಾ ಇದ್ದಾರೆ ಅವರು. ಅದೇನ್ ಬೇಕಾಗಿಲ್ಲ ನಮ್ಗೆ. ಇನ್ನು ಇದಕ್ಕೇನು ಅನುಮೋದನೆ ಕೊಟ್ಟಾರು, ಡಿಜಿಟಲ್ ಸೈನ್ ಕೊಟ್ಟಾರ ಯಾರು, TN ಶಿವಶಂಕರ್ ಅವರು. ಯಾವತ್ತು, 22/1/2026 22/1/2026 ಇದಕ್ಕೆ ಅನುಮೋದನೆ ಕೊಟ್ಟಾರ. TN ಶಿವಶಂಕರ್ ಯಾರು, ನಿರ್ದೇಶಕರು, ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪರವಾಗಿ ಇದನ್ನು ಅನುಮೋದನೆ ಕೊಟ್ಟಿದ್ದಾರೆ. ಇವತ್ತು ಇಷ್ಟು ನಾನು ಏನ್ ಮಾಡಿ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿರ್ತಕ್ಕಂಥ ಹುದ್ದೆಗಳು ಮತ್ತು ಅಲ್ಲಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನ್ ಬೇಕಾಗಿತ್ತು, ಮುಂದೆ ಆ ಪೇಮೆಂಟ್ ಎಷ್ಟೈತಿ ಮತ್ತು ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟೈತಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮತ್ತು ಕಮಿಂಗ್ ಡೇಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರ ಡೌಟ್ ಇದ್ರ, ಏನಾದ್ರು ಬೇಕಾಗಿದ್ರ, ಈ PDF ನಿಮ್ಗೆ ಬೇಕಾಗಿದ್ರ 860186 299 ಈ ನಂಬರ್ಗೆ ಏನ್ ಮಾಡ್ರಿ, ವಾಟ್ಸಪ್ ಮಾಡ್ರಿ. ಇದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ತೀನಿ. ಈ PDF ಬೇಕಾದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ಇದು ಮಾಡ್ರಿ. ಮತ್ತ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ.